ಸ್ನೇಹಿತರೆ, ಅರಣ್ಯ ಇಲಾಖೆಯಲ್ಲಿ ಖಾಲಿ ಇರುವಂತಹ ಅರಣ್ಯ ವೀಕ್ಷಕರು ಫಾರೆಸ್ಟ್ ವಾಚರ್ಸ್ದ ನಿನ್ನೆ ಅಧಿಸೂಚನೆ ಆಗೈತಿ. ನಿನ್ನೆ ಆಲ್ಮೋಸ್ಟ್ ನೀವು ನೋಡಿರ್ಬೋದು. ಟೋಟಲ್ ಆಗಿ 775 ವೇಕೆನ್ಸಿ. ಅದ್ರೊಳಗೆ ನೋಡ್ರಿ, ನಾನು ಎಚ್ ಕೆದಾಗ 700 ವೇಕೆನ್ಸಿ ಕನ್ಫರ್ಮ್ ಮಾಡ್ಯಾರು. ಮತ್ತು ಎಚ್ ಕೆದಾಗ 50 ವೇಕೆನ್ಸಿ ಪ್ಲಸ್ 25 ಬ್ಯಾಕ್ಲಾಗ್ ವೇಕೆನ್ಸಿ. ಟೋಟಲ್ ಆಗಿ 775 ವೇಕೆನ್ಸಿ. ಮತ್ತು ಡಿಸ್ಕ್ರಿಪ್ಷನ್ದಾಗ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೊಟ್ಟಣ. ಪ್ರತಿಯೊಂದು ವಿದ್ಯಾರ್ಥಿಗಳು ಮಿಸ್ ಮಾಡಲಾರ್ದ ಜಾಯ್ನ್ ಆಗ್ರಿ. ಯಾಕಂದ್ರೆ ಅಧಿಸೂಚನೆ PDF ಅಲ್ಲಿ ಶೇರ್ ಮಾಡ್ತನು. ನಿಮಗೆ ಏನೇ ಡೌಟ್ಸ್ ಇತ್ತಂದ್ರೆ ಇದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ನಾನು ಇಟ್ಟಿರ್ತನು, ಕಮೆಂಟ್ ಕೂಡ ಮಾಡಿರಿ. ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ರಿಪ್ಲೈ ಕೊಡ್ತನು. ಇದ್ರ ಬಗ್ಗೆ ಕಂಟಿನ್ಯೂಸ್ ಆಗಿ 6 ರಿಂದ 7 ವಿಡಿಯೋ ಮಾಡೀನಿ. ಮೊದಲು ನೀವು ಆಲ್ಮೋಸ್ಟ್ ನೋಡಿರ್ಬೋದು. ಕೆಲವೊಂದು ವಿದ್ಯಾರ್ಥಿಗಳು ಫೇಕ್ ಅಂತ ಹೇಳಿ ಕಮೆಂಟ್ ಮಾಡಿದ್ರಿ. ಈಗ ನೋಡ್ರಿ, ಅಧಿಸೂಚನೆ ಕೂಡ ಆಗೈತಿ. ಎಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಕೈತಿ ಅಂದ್ರೆ 1/8/2026 ಅಧಿಸೂಚನೆ ಆಕೈತಿ. ಮತ್ತು ಕೊನೆಯ ದಿನಾಂಕ 31/8/2026 ಕೊನೆಯ ದಿನಾಂಕ. ಅಪ್ಲಿಕೇಶನ್ ನೋಡ್ರಿ ಸ್ಟಾರ್ಟ್ ಆತಂದ್ರೆ ನೀವು ಯಾವ ರೀತಿಯಾಗಿ ಅಪ್ಲೈ ಮಾಡ್ಬೋದು ಅದ್ರ ಬಗ್ಗೆ ಕೂಡ ಒಂದು ಡೀಟೇಲ್ಡಾಗಿ ವಿಡಿಯೋ ಮಾಡಿ ತಿಳಿಸ್ತು. ಮತ್ತು ಅರ್ಜಿ ಶುಲ್ಕ ಅಪ್ಲಿಕೇಶನ್ ಚಾರ್ಜಸ್ ನೋಡ್ರಿ, ಪ್ರವರ್ಗ 2A 2B 3A 3B ವರ್ಗದ ಅಭ್ಯರ್ಥಿಗಳಿಗೆ, ಅದರೊಳಗೆ ಪುರುಷರಿಗೆ 200 ರೂಪಾಯಿ ನಿಮಗೆ ಅಪ್ಲಿಕೇಶನ್ ಫೀ ಇದ್ದಿರ್ತೈತಿ. ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ 100 ರೂಪಾಯಿ ನಿಮಗೆ ಅಪ್ಲಿಕೇಶನ್ ಫೀಸ್ ಇದ್ದಿರ್ತೈತಿ. ಸೊ ಇದ್ರ ಜೊತೆಗೆ SC ST ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ ಪುರುಷರಿಗೆ 100 ರೂಪಾಯಿ ಮತ್ತು ಮಹಿಳೆಯರಿಗೆ 50 ರೂಪಾಯಿ ನಿಮಗೆ ಅಪ್ಲಿಕೇಶನ್ ಫೀಸ್ ಇದ್ದಿರ್ತೈತಿ. ಮತ್ತು ಅಪ್ಲಿಕೇಶನ್ ಯಾರೆಲ್ಲ ಹಾಕ್ಬೋದು? ಜಸ್ಟ್ ನೋಡ್ರಿ, 10ನೇ ತರಗತಿ ಪಾಸ್ ಆಗಿತ್ತಂದ್ರೆ ಅಪ್ಲೈ ಮಾಡ್ಬೋದು. ಪುರುಷರು ಅಪ್ಲೈ ಮಾಡಿರಿ, ಮಹಿಳೆಯರು ಅಪ್ಲೈ ಮಾಡಿರಿ. ಇಬ್ಬರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. ಯಾವುದೇ ರೀತಿಯಾಗಿ ರಿಟರ್ನ್ ಎಕ್ಸಾಮಿನೇಷನ್ ಏನೈತಿ ಪರೀಕ್ಷೆ ಕೂಡ ಇರೋಂಗಿಲ್ಲ. ಡೈರೆಕ್ಟ್ ಏನೈತಿ 10% ಮೇಲೆ ನಿಮ್ಗೆ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ. ಮತ್ತು ಸ್ಯಾಲ್ರಿ ಸೆಲೆಕ್ಟ್ ಆದಂಥ ವಿದ್ಯಾರ್ಥಿಗಳಿಗೆ ಮಂತ್ಲಿ ಸ್ಯಾಲ್ರಿ ಎಷ್ಟು ಕೊಡ್ತಾರಂದ್ರೆ 27,500 ರಿಂದ 46,675 ರೂಪಾಯಿ ಮಂತ್ಲಿ ಸ್ಯಾಲ್ರಿ ಇರ್ತೈತಿ. ಏಜ್ ಬಗ್ಗೆ ಬರೋದಾದ್ರೆ ನೋಡ್ರಿ, ಜಸ್ಟ್ 18 ವರ್ಷ ಆಗಿತ್ತಂದ್ರೆ ಅಪ್ಲೈ ಮಾಡಿರಿ. ಜಸ್ಟ್ 18 ವರ್ಷ ಆಗಿತ್ತಂದ್ರೆ ಅಪ್ಲೈ ಮಾಡ್ಬೋದು. ಗರಿಷ್ಠ ಸಾಮಾನ್ಯ ಅಭ್ಯರ್ಥಿಗಳಿಗೆ ಗರಿಷ್ಠ 30 ವರ್ಷ ವಯಸ್ಸಿದ್ದಿರ್ತೈತಿ. ಅದೇ ರೀತಿಯಾಗಿ 2A 2B 3A 3B ಅಭ್ಯರ್ಥಿಗಳಿಗೆ 32 ವರ್ಷ ಗರಿಷ್ಠ ವಯೋಮಿತಿ. ಮತ್ತು SC ST ಕ್ಯಾಟಗರಿ 1 ವಿದ್ಯಾರ್ಥಿಗಳಿಗೆ 33 ವರ್ಷ. ಜಸ್ಟ್ ನೋಡ್ರಿ, 18 ವರ್ಷ ಆಗಿತ್ತಂದ್ರೆ ಅಪ್ಲೈ ಮಾಡಿರಿ. ಜಸ್ಟ್ ನೋಡ್ರಿ, ಯಾರ್ದೆಲ್ಲ 18 ಆಗೈತಿ ಅಪ್ಲೈ ಮಾಡಿರಿ. ಪ್ಲಸ್ 5 ವರ್ಷ ಏಜ್ ರಿಲ್ಯಾಕ್ಷನ್. SC ST ಇದ್ರಂದ್ರೆ SC ST ವರ್ಗದ ಅಭ್ಯರ್ಥಿಗಳಿಗೆ 5 ವರ್ಷ ಮತ್ತು OBC ವರ್ಗದ ಅಭ್ಯರ್ಥಿಗಳಿಗೆ 3 ವರ್ಷ ನಿಮ್ಗೆ ವಯಸ್ಸಿನ ಸಡಲಿಕೆ ಇದ್ದಿರ್ತೈತಿ. ನಿಮ್ಗೆ ಏನೇ ಡೌಟ್ಸ್ ಬರತ್ತಿತ್ತಂದ್ರೆ ಕಮೆಂಟ್ ಸೆಕ್ಷನ್ ನಾನು ಇಟ್ಟಿರ್ತನು, ಕಮೆಂಟ್ಸ್ ಕೂಡ ಮಾಡಿರಿ. ಇದ್ರ ಜೊತೆಗೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತೆ ಅಂದ್ರೆ, ನೀವು ಪ್ರತಿಯೊಂದು ವಿದ್ಯಾರ್ಥಿಗಳು ಈಗ ಅಪ್ಲಿಕೇಶನ್ ಹಾಕ್ತೀರಿ. ಪ್ರತಿಯೊಂದು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕ್ತೀರಿ. ಅದರೊಳಗೆ ನೋಡ್ರಿ 1:20 ಫಿಸಿಕಲ್ ಕಂಡಕ್ಟ್ ಮಾಡ್ತಾರೋ. ಒಂದು ಪೋಸ್ಟಿಗೆ 20 ವಿದ್ಯಾರ್ಥಿಗಳನ್ನ ಕರಿತಾರೋ, ಫಿಸಿಕಲ್ ಕಂಡಕ್ಟ್ ಮಾಡ್ತಾರೋ. ಅದ್ರ ನೋಡ್ರಿ, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ 1ನೇದ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರ್ತೈತಿ. ಇದರೊಳಗೆ ಪುರುಷರದ 163 ಸೆಂಟಿಮೀಟರ್ ಹೈಟು. ಎಷ್ಟು? ಪುರುಷರದ 163 ಸೆಂಟಿಮೀಟರ್ ಹೈಟ್. ಇದ್ರ ಜೊತೆಗೆ ಮಹಿಳೆಯರದ 150 ಸೆಂಟಿಮೀಟರ್ ಹೈಟ್. ಪುರುಷರದ್ದು ನೋಡ್ರಿ, ಇನ್ನೊಮ್ಮೆ ಹೇಳ್ತೀನಿ, ಪುರುಷರದ 163 ಸೆಂಟಿಮೀಟರ್ ಹೈಟ್, ಮಹಿಳೆಯರದ 150 ಸೆಂಟಿಮೀಟರ್ ಹೈಟ್. ಮತ್ತು ಪುರುಷರದ ನಾರ್ಮಲ್ ಚೆಸ್ಟ್ 79 ಇರಬೇಕು, ಪ್ಲಸ್ 5 ಸೆಂಟಿಮೀಟರ್ ಎಕ್ಸ್ಪೆಂಡ್ ಆಗಬೇಕು ಪುರುಷರದ. ಮತ್ತು ಮಹಿಳೆಯರದ KG 40 kg ಇತ್ತಂದ್ರೆ ಅಪ್ಲೈ ಮಾಡಿರಿ. ನೋಡ್ರಿ, ಹೈಟ್ ಒಳಗೆ ಕನ್ಫ್ಯೂಸ್ ಆಗಿಬೇಡ್ರಿ. ಪುರುಷರದ 163, ಮಹಿಳೆಯರದ 150 ಸೆಂಟಿಮೀಟರ್ ಇತ್ತಂದ್ರೆ ಅಪ್ಲೈ ಮಾಡಿರಿ. ನೆಕ್ಸ್ಟ್ ನೋಡ್ರಿ, ನಿಮಗೆ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಇರ್ತೈತಿ. ಪುರುಷರದ 1600 ಮೀಟರ್ ರನ್ನಿಂಗ್ ಇದ್ದಿರ್ತೈತಿ, ನಿಮ್ಗೆ 7 ನಿಮಿಷ ಟೈಮಿಂಗ್ ಇದ್ದಿರ್ತೈತಿ. ಮತ್ತು ಮಹಿಳೆಯರಿಗೆ 1000 ಮೀಟರ್ ರನ್ನಿಂಗ್ ನಿಮಗೆ 6 ನಿಮಿಷ. ಆಲ್ಮೋಸ್ಟ್ ಪ್ರತಿಯೊಂದು ವಿದ್ಯಾರ್ಥಿಗಳು ಇದನ್ನು ಕವರ್ ಮಾಡ್ತೀರಿ, ಇದೇನು ಟಫ್ ಇರೋಂಗಿಲ್ಲ. ಇಲ್ಲಿ ನೆಕ್ಸ್ಟ್ ಟೋಟಲ್ ಆಗಿ 5 ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರ್ತೈತಿ. ಟೋಟಲ್ ಆಗಿ 5 ಟೆಸ್ಟ್ ಇರ್ತೈತಿ. ಇದರೊಳಗೆ ನೀವು 3 ಅಂತೂ ಕಡ್ಡಾಯವಾಗಿ ಪಾಸ್ ಆಗಲೇಬೇಕು.
ನೀವು 2 ಪಾಸ್ ಆದರೂ ರಿಜೆಕ್ಟ್ ಮಾಡ್ತಾರೆ. ಇಲ್ಲಿ ನೋಡಿರಿ 100 ಮೀಟರ್ ರನ್ನಿಂಗ್ ಇದ್ದಿರ್ತೈತಿ 15 ಸೆಕೆಂಡ್ ಪುರುಷರದ 18.5 ಸೆಕೆಂಡ್ ಏನೈತಿ ಮಹಿಳೆಯರಿಗೆ ಟೈಮಿಂಗ್. ಹೈ ಜಂಪ್ 1.20 ಮೀಟರ್ ಪುರುಷರಿಗೆ ಇದ್ದಿರ್ತೈತಿ, ಮಹಿಳೆಯರಿಗೆ 0.90 ಮೀಟರ್. ಮತ್ತು ನೆಕ್ಸ್ಟ್ ಲಾಂಗ್ ಜಂಪ್ ಇದ್ದಿರ್ತೈತಿ ಪುರುಷರದ 3.80 ಮೀಟರ್, ಮಹಿಳೆಯರದ 2.50 ಮೀಟರ್ ಇದ್ದಿರ್ತೈತಿ. ಮತ್ತು ಶಾರ್ಟ್ ಪುಟ್ ನೋಡ್ರಿ 5.60 ಮೀಟರ್ ಪುರುಷರದ್ದು ಇದ್ದಿರ್ತೈತಿ, ಮಹಿಳೆಯರದ 3.76 ಮೀಟರ್ ಮಹಿಳೆಯರದ್ದು ಇದ್ದಿರ್ತೈತಿ. ಮತ್ತು 800 ಮೀಟರ್ ಓಟ ಪುರುಷರದ 2 ನಿಮಿಷ 50 ಸೆಕೆಂಡ್ ಇದ್ದಿರ್ತೈತಿ, ಮಹಿಳೆಯರದ 200 ಮೀಟರ್ ಓಟ ಇದ್ದಿರ್ತೈತಿ ನಿಮ್ಗೆ 40 ಸೆಕೆಂಡ್. ಇದ್ರೊಳಗೆ ನೀವು ಇಲ್ಲೇ ನೀವು ನೋಡತ್ತೀರ ಟೋಟಲ್ ಆಗಿ 5 ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅದಾವ. ಇದ್ರೊಳಗೆ ನೀವು ಮಿನಿಮಮ್ 3 ಅಂತರೂ ಕಡ್ಡಾಯವಾಗಿ ಪಾಸ್ ಆಗಲೇಬೇಕು. ನೀವು 2 ಪಾಸ್ ಆದರೂ ಕೂಡ ರಿಸಲ್ಟ್ ಮಾಡ್ತಾರೆ. ಇಲ್ಲಿ ಸೂಚನೆ ಒಳಗೆ ನೋಡಿರಿ, ಅಭ್ಯರ್ಥಿಗಳು ಮುಂದಿನ ಆಯ್ಕೆ ಪ್ರಕ್ರಿಯೆಗೆ ಅರ್ಹತೆ ಹೊಂದಲು ಈ ಮೇಲಿನ 5 ವಿವಿಧ ದೈಹಿಕ ಸಮರ್ಥತೆಯ ಪರೀಕ್ಷೆಗಳ ಪೈಕಿ ಕನಿಷ್ಠ 3 ಕಡ್ಡಾಯವಾಗಿ ಪಾಸ್ ಆಗಲೇಬೇಕು. ಟೋಟಲ್ ಆಗಿ ನೋಡಿರಿ ಇವೇ ನೀವು ನೋಡತ್ತೀರಿ, ಇವು 5ರೊಳಗೆ 3 ಅಂತರೂ ಕಡ್ಡಾಯವಾಗಿ ಪಾಸ್ ಆಗಲೇಬೇಕು. ಇಷ್ಟು ನೋಡ್ರಿ ಇದ್ರ ಬಗ್ಗೆ ಮಾಹಿತಿ ಇದ್ದಿರ್ತೈತಿ. ಇದ್ರನ್ನ ಬಿಟ್ಟು ನಿಮ್ಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಆಗಿಟ್ಟಿರ್ತನೋ ಕಮೆಂಟ್ ಕೂಡ ಮಾಡಿರಿ, ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ರಿಪ್ಲೈ ಕೊಡ್ತೀನಿ. ಮತ್ತು ಇನ್ನೊಂದು ನೋಡ್ರಿ, ಚಾನಲ್ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿರಿ ಮಿಸ್ ಮಾಡ್ಲಾರ್ದ ಸಬ್ಸ್ಕ್ರೈಬ್ ಒಂದು ಮಾಡ್ಕೋರಿ. ಯಾಕಂದ್ರೆ ಯಾವುದೇ ಜಾಬ್ಸ್ ಕಾಲ್ಪಾರ ಮಾಡ್ರಿ ನಿಮ್ಗೆ ಇಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತನು. ಮತ್ತು ಇದ್ರ ಬಗ್ಗೆ ನೆಕ್ಸ್ಟ್ ಏನೇ ಅಪ್ಡೇಟ್ ಬಂತಂದ್ರೂ ಕೂಡ ಇಮಿಡಿಯೇಟಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಾಗಿ ನೋಡ್ರಿ ಪ್ರತಿಯೊಂದು ವಿದ್ಯಾರ್ಥಿಗಳು ಮಿಸ್ ಮಾಡ್ಲಾರ್ದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದ್ರೆ ನೋಡ್ರಿ ಯಾವುದೇ ಜಾಬ್ಸ್ ಬಂದರೂ ಅಪ್ಡೇಟ್ ಕೊಡ್ತೀನಿ. ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಮತ್ತು ರಿಸಲ್ಟ್ ಬಗ್ಗೆ ಒಟ್ಟು ಓವರ್ ಆಲ್ ಪ್ರತಿಯೊಂದು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಮತ್ತು ನಿಮಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಮಾಡಿರಿ, ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ರಿಪ್ಲೈ ಕೊಡ್ತೀನಿ. ಅಥವಾ ಪರ್ಸನಲಾಗಿ ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.